ಇಂದ ಪ್ರೀತಿಯಿಂದ ಅಮ್ಮಯ್ಯಣ್ಣ, ನಾನು ಆಕಾಶ್ ಪಕ್ಕದ ರೂಮ್ನಲ್ಲಿ ಇರ್ತೀವಿ. ನೀನು ಈ ಗೆರೆ ದಾಟಿ ಹೊರಗಡೆ ಹೋದ್ರೆ ನಾನು ಸುಮ್ಮನೆ ಇರಲ್ಲ. ಗೌತಮ್, ಅಮ್ಮಯ್ಯಣ್ಣ ಏನಾದರೂ ಈ ರೂಮ್ ಬಿಟ್ಟು ಹೊರಗಡೆ ಹೋದ್ರೆ ನಿನಗೆ ಕಾಲ್ ಮುರಿತೀನಿ. ಇದಕ್ಕೆ ಅರ್ಜೆಂಟ್ ಆದ್ರೆ ಅದಕ್ಕಾದ್ರೆ ಹೋಗಿ. ನೀರು ಕುಡಿಬೇಕು ಅಂದ್ರೆ ಏನ್ ಮಾಡ್ಲೋ? ಎಲ್ಲ ನೀನಿರೋ ಕಡೆನೆ ಬರುತ್ತೆ. ನಿಂತ್ಕೋ ಅಥವಾ ಕೂತ್ಕೋ, ಒಟ್ನಲ್ಲಿ ಈ ಸೀಟ್ನಿಂದ ಎದ್ದು ಹೋಗ್ಬಾರ್ದು. ಏಯ್, ಚೇರ್ ತಂದಾಕ್ರೋ. ಅಮ್ಮಯ್ಯಣ್ಣ, ಸ್ಪೆಷಲ್ ಮೈಸೂರು ಪಾಕ್ ತಂದಿದಿ. ನಾನ್ ಬರಲ್ಲ. ಅಮ್ಮಯ್ಯ, ತೇಜು ಬೈತಾನೆ. ಇರಿ, ತೇಜು ಸೌಕರ್ಯಗೆ ನಾನು ಹೇಳ್ತಿ. ಬೇಗ ಹೋಗೋ, ಮೈಸೂರು ಪಾಕ್ ತಗೊಂಡ್ ಬಾರೋ, ತಿನ್ನೋಣ. ಪ್ಲೀಸ್ ಪ್ಲೀಸ್ ಕಣ್ರೋ, ಇದು ಒಂದೇ ಒಂದ್ಸಾರಿ ಈ ಸರ್ಕಲ್ ಇಂದ ಆಚೆ ಬರ್ತೀನಿ, ಆಮೇಲೆ ತೇಜು ಹೇಳ್ದಾಗೆ ಕೇಳ್ತೀನಿ. ಬಾ ಹೋಗೋಣ.
ಅಯ್ಯೋ, ರಕ್ತ ಬರ್ತಿದೆ. ಎಷ್ಟೊಂದು ಜೋರಾಗಿ ಹೊಡೆದ್ಬಿಟ್ಟಿದ್ದಾನೆ. ರಕ್ತ ಬರ್ತಿದೆ. ತುಂಬಾ ನೋವಾಗ್ತಿದ್ಯಾ? ಬಾ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ವೆಂಕಮ್ಮ ಬಾ, ನಿಧಾನ. ಬಾ ವೆಂಕಮ್ಮ, ಕೂತು. ಅಮ್ಮಾಜಿ, ತಪ್ಪಾಯ್ತು. ನಾನು ಇನ್ಮೇಲೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ. ದಯವಿಟ್ಟು ನನ್ನ ಪಚ್ಚನ ಬೇರೆ ಮಾಡಬೇಡಿ. ನಂಗೆ ನೀಲಂಗೆ ಬಿಟ್ಟಿರೋಕ್ಕಾಗಲ್ಲ ಅಮ್ಮಾಜಿ, ನಂದೇ ತಪ್ಪು. ಅಮ್ಮನ ವಾಪಸ್ ಕರ್ಸ್ಬಿಡಿ. ನೀಲಂಗೆ ನಾನು ಈ ಕಾರಣದಿಂದ ನೋವು ಕೊಡಲ್ಲ. ಸಾರಿ ನೀಲ. ಇಲ್ಲ ಪಚ್ಚೆ, ಅಮ್ಮಯ್ಯಗೆ ಸರಿ ಹೋದ್ರೆ ನಿನ್ನ ಜೀವನ ಸರಿ ಹೋಗುತ್ತೆ. ನಾನೇ ಬೇರೆ ಯಾವುದೋ ವಿಷಯಕ್ಕೆ ತೇಜು ಮೇಲೆ ಕೋಪ ಮಾಡಿಕೊಂಡೆ, ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ಅಮ್ಮಾಜಿ, ಅಮ್ಮಯ್ಯ ಟ್ರೀಟ್ಮೆಂಟ್ ಕಾಶ್ಮೀರದಲ್ಲೇ ಮುಂದುವರಿಲಿ. ಈಗ ಇಷ್ಟೊಂದು ಮಾತಾಡ್ತೀಯಲ್ಲ, ಮತ್ತ್ಯಾಕೆ ತೇಜುಗೆ ಫೋನ್ ಮಾಡಿ ವಾಪಸ್ ಬರೋಕೆ ಹೇಳ್ದೆ? ತೇಜುಗೆ ಮನೆ ಟೆನ್ಷನ್ ಕೊಡಬೇಡಿ ಅಂತ ನಾನು ಎಲ್ರಿಗೂ ಹೇಳಿದ್ನಲ್ಲ. ನಾನು ತೇಜು ಹತ್ರ ಕೋಪ ಮಾಡ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಫೋನ್ ಮಾಡಿಲ್ಲ ಅಮ್ಮಾಜಿ. ಮತ್ತೆ ತೇಜು ಇವತ್ತು ವಾಪಸ್ ಬಂದ್ಬಿಡ್ತೀವಿ ಅಂದ? ಆ ವಿಷಯ ನನಗ್ ಗೊತ್ತಿಲ್ಲ. ನಾನೇ ತೇಜುಗೆ ಫೋನ್ ಮಾಡಿ ಕೇಳ್ತೀನಿ ಯಾರು ಹೇಳಿದ್ದು ಅಂತ. ತೇಜುಗೆ ಫೋನ್ ಮಾಡಿದ್ದು ನಾನೇ ಅಮ್ಮಾಜಿ. ನನಗೆ ನೀಲಾ ಜೀವನ ಎಲ್ಲ ಹಾಳಾಗ್ಬಿಡುತ್ತೋ ಅನ್ನೋ ಹೆದರಿಕೆಯಿಂದ ತೇಜುಗೆ ಫೋನ್ ಮಾಡಿ ಉಪವಾಸದ ವಿಷಯ ಹೇಳ್ಬಿಟ್ಟೆ. ನಾನಂತೂ ಒಳ್ಳೇದನ್ನೇ ಮಾಡಿದ್ದೀನಿ ಅಮ್ಮಾಜಿ. ನೀನ್ ಯಾವಾಗ್ಲೂ ಒಳ್ಳೇದೇ ಮಾಡ್ತೀಯ, ಆದ್ರೆ ಅದು ಬೇರೆಯವ್ರಿಗೆ ಕೆಟ್ಟದಾಗತ್ತೆ. ಏನ್ ಮಾಡೋದು? ಹಾಗಾದ್ರೆ ಈಗ ಏನ್ ಮಾಡ್ಲಿ? ನಾನು ಈಗಲೇ ತೇಜುಗೆ ಫೋನ್ ಮಾಡಿ ಬರಬೇಡಿ ಅಂತೀನಿ. ಮತ್ತೆ ತೇಜು ಜೊತೆ ಟೂ ಬಿಟ್ಟಿದ್ದು ಊಫಿ ಅಂದಾಯ್ತು. ಹೇಗಿತ್ತು ನನ್ನ ಐಡಿಯಾ? ಸೂಪರ್ ಐಡಿಯಾ ಅದ್ಕೆ. ನೀಲಾ ಪಚ್ಚೆ ಈ ಮನೆಯಲ್ಲಿ ಸುಖವಾಗಿರೋಕೆ ಏನ್ ಮಾಡ್ಬೇಕು ಅಂತ ಈಗ ಐಡಿಯಾ ಬಂತು. ಪ್ರೀತಿಯಿಂದ ಪ್ರೀತಿಯಿಂದ ನೋಡಿದ್ಯೇನೋ ಅಮ್ಮಯ್ಯ, ತೇಜು ಹೇಳಿರ್ಲಿಲ್ವಾ ನೀನನ್ನು ಕಿಡ್ನಾಪ್ ಮಾಡ್ಲಿಕ್ಕೆ ರೌಡಿಗಳು ಹಿಂದೆ ಬಿದ್ದಿದ್ದಾರೆ ಅಂತ? ನೋಡಿದ್ಯಾ? ಅಲ್ಲಿ ನೋಡಿದ್ರೆ ಟಿಟಿನಲ್ಲಿ ನಮ್ಮಿಂದ ಫಾಲೋ ಮಾಡಿದ್ರು, ಇಲ್ಲಿ ನೋಡಿದ್ರೆ ಗೆಸ್ಟ್ ಹೌಸ್ನವರೆಗೂ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ನಾವೆಲ್ಲರೂ ಕೇರ್ಫುಲ್ ಆಗಿರ್ಬೇಕು, ಗೊತ್ತಾಯ್ತಾ? ಬರ್ಲಿ, ನನ್ನ ಹತ್ರ ಬರ್ಲಿ, ನಾನು ಏನು ಅಂತ ತೋರಿಸ್ತೀನಿ. ವೆಂಕಮ್ಮ, ನೀರು ಕುಡಿತೀರಾ? ತರ್ಲಾ? 10 ಲಕ್ಷ ರೂಪಾಯಿ ಗಿಫ್ಟ್. ಅಮ್ಮಯ್ಯನ ಕಿಡ್ನಾಪ್ ಮಾಡಿದ್ರೆ ತುಂಬಾ ಏಟ್ ಬಿತ್ತಾ? ಕೈ ಕಾಲು ಒತ್ಲಾ? ಜೊತೆಗೆ ಒಂದು ಸ್ಕೂಟರ್. ಮೈಸೂರು ಪಾಕ್ ತಿನ್ನಿಸ್ಲಾ? ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮನೆ ಕೊಟ್ಬಿಡ್ತೀನಿ. ಜೀವನ ಪೂರ್ತಿ ನೀನು ಸುಖವಾಗಿರ್ಬೋದು. ಅಮ್ಮಯ್ಯನ ಕಿಡ್ನಾಪ್ ಮಾಡೋಕೆ ಈ ದಾದ ನಂಗೆ ಆಮಿಷ ತೋರಿಸಿದ ಹಾಗೆ ಅವನು ಯಾವನೋ ಚಿಲ್ಲರೆ ರೋಡಿಗೆ ಆಮಿಷ ತೋರಿಸಿರ್ಬೋದು. ಬೇಡ, ಮನೆ, ಸ್ಕೂಟರ್, ಹಣ ಇವೆಲ್ಲ ನಂಗೆ ಸಿಗಬೇಕು, ನಂಗೆ ಸಿಗಬೇಕು.
ನನಗೆ ಎಂಥದ್ದು ಇಲ್ಲ. ತಗಣಿ, ಮೈಸೂರು ಬರ್ತೀನಿ. ಅಮ್ಮಗೆ ನಾನೇ ತಿನ್ನಿಸ್ತೆ. ತಿನ್ನು ತಿನ್ನು, ಮೈಸೂರು ಪಾಕ್ ತಿನ್ನು. ಲಡ್ಡು ತರ ನನ್ನ ಕೈಗೆ ನೀನೇ ಬಂದು ಸಿಕ್ಕಾಕೊಂಡಿದ್ದೀಯ. ಡಾಕು ಡಾಕು ಮೊದ್ಲು ನನಗೆ, ಆಮೇಲೆ ಅಮ್ಮಯ್ಯಗೆ, ಡಾಕುಗೆ. ತೇಜು ಸೌಕರ್ ಹತ್ರ ಹೇಳಿ ಇವತ್ತು ನಾನು ಈ ಗೆರೆಯಿಂದ ನಿಮ್ಮನ್ನ ಬಿಡುಗಡೆ ಮಾಡಿಸ್ತೀನಿ. ಅಚ್ಚೆ ಬಾ ಇಲ್ಲಿ. ನಂಗೆ ತುಂಬಾ ಕೆಲಸ ಇದೆ, ಹೇಳು. ಒಂದ್ ನಿಮಿಷ ಬಾ ಇಲ್ಲಿ. ನೀಲು, ಯಾಕೆ ಹೀಗೆ ಕೂತಿದ್ಯಾ? ತೇಜು ಆಕಾಶ್ ಕಡೆಯಿಂದ ಏನಾದರೂ ಫೋನ್ ಬಂತಾ? ತೇಜುಗೆ ಅಷ್ಟೊಂದೆಲ್ಲ ಪುರ್ಸೋತಿಲ್ಲ ಪಚ್ಚೆ. ಇವಳು ಗುಲಾಬಿ ಬಗ್ಗೆ ಏನೇನೋ ಕಲ್ಪನೆಗಳನ್ನ ಇಟ್ಕೊಂಡು ಹೀಗೆ ಸಿಟ್ಟು ಮಾಡ್ಕೊಂಡು ಕೂತಿದ್ದಾಳೆ ಅಂದ್ರೆ ನಾನ್ ಹೊಡೆದ ಕಲ್ಲುಗಳೆಲ್ಲ ಗುರಿ ಮುಟ್ಟಿದೆ ಅಂತ ಆಯ್ತು. ತೇಜುಗೆ ಪುರ್ಸೋತಿಲ್ವಾ? ಯಾಕೆ? ಅಮ್ಮಾಯಿಗೆ ಟ್ರೀಟ್ಮೆಂಟ್ ಕೊಡೋದು ಆಕಾಶ್ ತಾನೆ. ಆ ಸಮಯದಲ್ಲಾದ್ರೂ ಹೊರಗೆ ಬಂದು ನಿನ್ನ ಹತ್ರ ಮಾತಾಡ್ಬೋದಲ್ವಾ? ನನ್ನ ಹತ್ರ ಮಾತಾಡೋದಕ್ಕಿಂತ ಬೇರೆಯವ್ರ ಹತ್ರ ಮಾತಾಡೋಕೆ ಆ ಪುರ್ಸೊತ್ತೆಲ್ಲ ಯೂಸ್ ಆಗ್ತಿರ್ಬಹುದಲ್ವಾ? ಬೇರೆಯವರು ಅಂದ್ರೆ? ತೇಜು ಈಗ ಕಾಶ್ಮೀರಕ್ಕೆ ಹೋಗಿರೋದು ಸುಳ್ಳು ಪಚ್ಚೆ. ಕಾಶ್ಮೀರಕ್ಕೆ ಹೋಗಿದ್ದು ನೀಲು. ತೇಜು ನನಗೆ ಯಾವತ್ತೂ ಸುಳ್ಳು ಹೇಳಲ್ಲ. ಮತ್ತೆ ನನಗೆ ಈ ಬೇಬಿ ವಿಷಯ ಕಂಡುಹಿಡಿಯೋಕೆ ಅಂದ್ರಲ್ಲ. ಈ ಬೇಬಿ ವಿಷಯವಾಗಿ ಅದೇನು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆಯಂತೆ. ತೇಜು ಅದ್ರ ಹಿಂದೆ ಬಿದ್ದಿದ್ದಾರೆ. ನನ್ ಬಗ್ಗೆ ನಂಗೆ ಗೊತ್ತಿಲ್ಲ, ಇನ್ ತೇಜಿಗೆ ಹೇಗೆ ಗೊತ್ತು? ಒಂದಾನೊಂದ್ ಕಾಲದಲ್ಲಿ ತೇಜು ನನ್ನನ್ನ ಲವ್ ಮಾಡ್ತಿದ್ರಲ್ವಾ, ಈಗ ಅವ್ರಿಗೆ ಒಳ್ಳೆ ಹೆಂಡತಿ ಸಿಕ್ಕಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಏನೇ ಆದ್ರೂ ನನ್ ಬಗ್ಗೆ ಸಿಂಪತಿ ಇದ್ದೇ ಇರುತ್ತಲ್ವಾ, ಅದಕ್ಕೆ ನನ್ ಬಗ್ಗೆ ಎಲ್ಲೆಲ್ಲೂ ಹುಡುಕಾಡ್ತಿದ್ದಾರೆ. ಪಾಪ ತೇಜು. ನಿನ್ ಬಗ್ಗೆ ಸಿಂಪತಿಯಿಂದ ನಿನ್ ಚರಿತ್ರೆ ಹುಡುಕ್ತಿದ್ದಾರೆ ಅನ್ನೋದಕ್ಕಿಂತ ಹೇಗಾದ್ರೂ ಮಾಡಿ ನಿನ್ನವ್ರನ್ನ ಹುಡುಕಿ ಮೊದ್ಲು ನಿನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಆಸೆನೂ ಇರ್ಬೋದಲ್ವಾ ಬೇಬಿ? ಇಲ್ಲಪ್ಪ, ತೇಜು ನನ್ ಬಗ್ಗೆ ಯಾವತ್ತೂ ಆ ರೀತಿ ಕ್ರೂರವಾಗಿ ನಡ್ಕೊಳ್ಳಲ್ಲ. ಪಚ್ಚೆ, ತುಂಬಾ ದಿವಸಗಳಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ. ತೇಜು, ನಾನು, ನೀಲು ಇಬ್ರಲ್ಲಿ ಯಾರೇ ತುಂಬಾ ಪ್ರೀತಿಸ್ತಾರೆ? ನಿನ್ನ ತುಂಬಾ ಪ್ರೀತಿಸ್ತಿದ್ರು. ಮತ್ತೆ ನನ್ನನ್ನ ಯಾಕೆ ದೂರ ಮಾಡಿದ್ರು? ನಿನಗ್ ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ ಬರಲ್ಲ ಅಂತ. ಇಷ್ಟು ಸಣ್ಣ ಕಾರಣಕ್ಕೆ ನನ್ನನ್ನು ದೂರ ಮಾಡಿದ್ರ? ನಾನು ಅವಾಗ ಅಷ್ಟೊಂದು ಇನ್ನೋಸೆಂಟ್ ಆಗಿದ್ನ? ಸಿಕ್ಕಾಪಟ್ಟೆ ಇನ್ನೋಸೆಂಟು ಬೇಬಿ. ನಿನ್ನಾಗೆ ನಮ್ಮನೇಲೊಬ್ಳು ಇನ್ನೋಸೆಂಟ್ ಇದ್ದಾಳಲ್ಲ, ಶಮಿಕಾ. ನೀನ್ ಯಾಕೆ ಅವಳ ಹತ್ರ ಹೋಗಿ ಎಲ್ಲ ಡೀಟೇಲ್ಸ್ ತಗೋಬಾರ್ದು? ನನ್ನ ತೇಜು ಲವ್ ಸ್ಟೋರಿ ಬಗ್ಗೆ ಅವಳಿಗೇನ್ ಗೊತ್ತಿರತ್ತೆ? ನನ್ಗಿಂತ, ನಿನ್ಗಿಂತ, ನೀಲುಗಿಂತ ಪ್ರೀತಿ ಮಾಡಿ ತೇಜುಗಿಂತ, ಕಡೆಗೆ ತೇಜುನ್ ಕ್ರಿಯೇಟ್ ಮಾಡಿ ದೇವ್ರಿಗಿಂತನೂ ಹೆಚ್ಚು ಆ ಶಮಿಕಾ ಗೊತ್ತಿರತ್ತೆ. ಹೌದಾ? ಹೌದೌದು. ಈಗಲೇ ಓಡೋಗೆಲ್ಲ ಕೇಳ್ಕೊ, ಹೋಗು. ನೋಡ್ತೀಯ ನೀಲು, ನಮ್ಮ ಸುತ್ತಮುತ್ತ ಎಂತೆಂಥ ಜನರಿದ್ದಾರೆ ಅಂತ. ಪ್ರತಿನಿತ್ಯ ನಾವು ಇಂಥವ್ರ ಜೊತೆ ಹೇಗ್ಲೇಬೇಕಲ್ವಾ? ನಾನು ಯಾಕೆ ಬೇಜಾರಲ್ಲಿದ್ದೀನಿ ಅಂತ ಕೇಳಿದ್ಯಲ್ಲ ಪಚ್ಚೆ, ಇದೇ ಕಾರಣ. ಹಿಂದೊಬ್ಳು ಪ್ರೇಯಸಿ, ಮುಂದೊಬ್ಳು ಪ್ರೇಯಸಿ, ಮಧ್ಯೆ ನಾಲಾಯಕ್ ನೀಲ. ಹಿಂದೊಬ್ಳು ಇದ್ದ ಪ್ರೇಯಸಿನ ಈಗ ತಾನೇ ಒದ್ದೋಡಿಸ್ದೆ. ಮುಂದೊಬ್ಳು ಪ್ರೇಯಸಿ ಯಾರು ನೀಲು? ಯಾಕೋ ಇತ್ತೀಚೆಗೆ ನೀನ್ ನನ್ನ ಹತ್ರ ತುಂಬಾ ಮುಚ್ಚುಮರೆ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ನಿನ್ ಬೇಸರಗಳು ಏನೇ ಇದ್ರು ಹೇಳು ನೀಲು. ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಪಚ್ಚೆ. ಮನೆ ಒಳಗಡೆ ಹುಡ್ಕೊಂಡ್ ಬಂದ್ ಕಾಡೋ ಪ್ರೇಯಸಿ, ಮನೆ ಹೊರಗೆ ಫೋನಲ್ಲಿ ಕಾಡ್ಸೋ ಪ್ರೇಯಸಿ. ನನ್ಗಂತೂ ಸಾಕಾಗೋಗಿದೆ. ತೇಜುಗಿ ಬಗ್ಗೆ ಏನೇ ಕೇಳಿದ್ರು ಸರಿ ಮಾತ್ ಹಾರಿಸ್ತಾರೆ.
ನೋಡು, ಕಾಶ್ಮೀರಕ್ಕೆ ಹೋದಾಗಿಂದ ನನಗೆ ಫೋನೇ ಮಾಡಿಲ್ಲ. ಎಲ್ಲಿ ಪ್ರಶ್ನೆಗಳನ್ನ ಕೇಳ್ಬಿಡ್ತಾಳೋ ಅನ್ನೋ ಭಯ ಅವರಿಗೆ. ತೇಜು ನೆನ್ಸ್ಕೊಳ್ತಿದ್ದಾಗೆ ಫೋನ್ ಮಾಡ್ಬಿಟ್ರು. ನೋಡು ನಿಮ್ಮಿಬ್ರದ್ದು ಎಂತ ಸ್ಟ್ರಾಂಗ್ ಲವ್ ಅಂತ. ತಗೋ ಮಾತಾಡು. ನನ್ನ ತೇಜು ಲವ್ ಸ್ಟ್ರಾಂಗ್ ಆಗಿದ್ರೆ ನನಗ್ ಫೋನ್ ಮಾಡ್ಬೇಕಿತ್ತು, ನಿನಗಲ್ಲ. ನನ್ನ ಪ್ರಕಾರ ಇದು ನನಗ್ ಬಂದಿಲ್ದೇ ಇರೋ ರಾಂಗ್ ನಂಬರ್. ಹಲೋ ತೇಜು, ಕಾಶ್ಮೀರ ತಲುಪಿದ್ರಾ? ಹೂ ಅದಕ್ಕೆ ಫೋನ್ ಮಾಡಿದೆ. ನಾವಿಲ್ಲಿ ಸೇಫ್ ಆಗಿದ್ದೀವಿ. ಅಮ್ಮಣ್ಣ ಅಂತೂ ನಮ್ಮ ಮತ್ತೆ ಕಾಶ್ಮೀರಕ್ಕೆ ಬಂದಿದ್ದೀವಿ ಅಂತ ತುಂಬಾ ಖುಷಿಯಾಗಿದ್ದಾನೆ. ಅಲ್ಲಿ ಅಂಗಡಿ, ಹೋಟೆಲ್, ದಾರಿ ಯಾವ್ದಾದ್ರು ಅವ್ರಿಗೆ ನೆನ್ಪಿದ್ಯಾ? ಅದೇ ನನಗೂ ಆಶ್ಚರ್ಯ ಆಗಿದೆ. ಅದಕ್ಕೆ ಅಮ್ಮಣ್ಣ ಹೋದ್ ವಾರ ಏನ್ ನಡೀತು ಅನ್ನೋದನ್ನ ಮರ್ತು ಹೋಗ್ತಾನಲ್ವಾ. ಆದ್ರೆ ನೋಡಿ, ಹೋದ್ ಸಾರಿ ಕಾಶ್ಮೀರಕ್ಕೆ ಬಂದಾಗ ಏನೇನ್ ನಡೀತು, ಎಲ್ಲೆಲ್ಲಿದ್ದೆ ಅಂತ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅಮ್ಮಗೆ ನೆನಪಿನ ಶಕ್ತಿ ತುಂಬಾ ಇಂಪ್ರೂವ್ ಆಗಿದೆ ಅಂತ ಆಯ್ತು ಅಲ್ವಾ ತೇಜು? ಅದಕ್ಕೆ ಈ ಬಾರಿ ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಿಮ್ ಲೈಫ್ ಸೆಟ್ಲ್ ಅಂತಾನೆ ಅನ್ಕೊಳ್ಳಿ. ನನ್ ಕತೆ ಸರಿ ಆಯ್ತು ತೇಜು. ಆದ್ರೆ ಹಿಂದೊಬ್ಳು ಪ್ರೇಯಸಿ, ಮುಂದೊಬ್ಳು ಪ್ರೇಯಸಿ, ಮಧ್ಯ ನಾಲಾಯಕ್ ನೀಲ, ಅವಳ ಕತೆ ಏನ್ ಮಾಡೋದು? ಅದಕ್ಕೆ ನಿಮ್ಮವರೆಗೂ ಈ ವಿಷಯ ಬಂದ್ಬಿಡ್ತಾ? ಮುಂದೊಬ್ಳು ಪ್ರೇಯಸಿ ಅಂತ ನೀಲ ಹೇಳ್ತಿದ್ದಾಳಲ್ಲ, ಯಾರ್ ತೇಜು ಅದು? ಅದಕ್ಕೆ ಗುಲಾಬಿ ವಿಷಯ ಹೇಗೆ ಹೇಳಿ? ನೀಲಂಗೇನಾದ್ರೂ ರೈಲ್ ಹತ್ತಿಸ್ತಿದ್ದೀರಾ ತೇಜು? ಇಲ್ಲ ಅದಕ್ಕೆ ನಮ್ಮಿಬ್ರ ಮಧ್ಯೆ ನಿಜವಾದ ವ್ಯಕ್ತಿ ಒಬ್ಬರ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂದ್ರೆ ನಿಮ್ಮಿಬ್ರ ಮಧ್ಯೆ ಒಂದ್ ವ್ಯಕ್ತಿ ಇರೋದು ನಿಜ ಅಂತಾಯ್ತು? ತೇಜು, ನನಗೆ ಗೊತ್ತಿರೋ ಹಾಗೆ ನೀವು ತಪ್ಪು ಮಾಡಲ್ಲ. ಒಂದು ಪಕ್ಷ ನೀವು ತಪ್ಪು ಮಾಡಿದ್ದೆ ಆದ್ರೆ ನನ್ನ ಜೀವನ ಪೂರ್ತಿ ನಿಮಗೆ ಕ್ಷಮಿಸೋಲ್ಲ. ನಾನು ನೀಲ ನಿಮಗೋಸ್ಕರ, ಅಮ್ಮಾಯಿಗೋಸ್ಕರ ನಮ್ಮ ಮನೆ, ಅಪ್ಪ ಅಮ್ಮ ಎಲ್ರನ್ನೂ ಬಿಟ್ಟು ಬಂದಿದ್ದೀವಿ. ನಿಮ್ಮ ಲೈಫಲ್ಲೇ ಆಗಲಿ, ಅಮ್ಮಾಯಿ ಲೈಫಲ್ಲೇ ಆಗಲಿ, ಮತ್ತೆ ನಮ್ಮನ್ನು ಕಾಡ್ಸೋಕೆ ಅಂತ ಒಂದು ಹೆಣ್ಣು ಬಂದ್ಬಿಟ್ರೆ ನಮ್ಮಿಬ್ರನ್ನ ನೀವಿಬ್ರು ಶಾಶ್ವತವಾಗಿ ಕಳ್ಕೊತೀರಾ ತೇಜು. ಅಲ್ಲಿವರೆಗೂ ನನ್ನ ನೀಲು ಉಸಿರು ನಿಮ್ಮಿಬ್ರು ಕೈಯಲ್ಲಿರುತ್ತೆ ತೇಜು. ತೇಜು, ನಾನಂತೂ ನೀಲುಗೆ ಇದುವರೆಗೆ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಆದ್ರೆ ಕೆಲವು ವಿಷಯಗಳನ್ನ ಮನಸ್ಸು ಬಿಚ್ಚಿ ಮಾತಾಡಕ್ಕಾಗಲ್ಲ. ಅದಕ್ಕಿನ್ನೂ ಟೈಮ್ ಬಂದಿಲ್ಲ. ನಾನಂತೂ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ನಂಬಿಕೆಲಿದ್ದೀನಿ. ನಾನು ಒಳ್ಳೇದನ್ನ ಮಾಡಕ್ ಹೋಗ್ತಿರೋ ದಾರಿ ಬಗ್ಗೆ ನೀಲುಗೆ ಬೇಸರ, ಕೋಪ ಏನಾದ್ರು ಇದ್ರೆ ಅದಕ್ಕೆ ನಾನಂತೂ ಸಮಾಧಾನ ಮಾಡಕ್ಕಾಗಲ್ಲ. ಐ ಆಮ್ ಸಾರಿ. ಬಾಯ್ ಅದಕ್ಕೆ. ಟೈಮ್ ಟೈಮ್ ಟೈಮ್, ಯಾವಾಗ ನೋಡಿದ್ರು ಟೈಮ್. ಮನ್ಸ್ ಬಿಚ್ಚಿ ಮಾತಾಡೋಕೆ ಯಾವ ಟೈಮ್ ಆದ್ರೆ ಏನು? ನನಗ್ ಗೊತ್ತು, ತೇಜು ಖಂಡಿತ ನನ್ನ ಲೈಫ್ ನಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಪ್ರೀತಿಯಿಂದ